ವೆಯ್ಟ್ ಲಾಸ್ ಹಂಗಂತ ಬಂದಾಗ ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಅಂದರೆ ಏನು ಹಂಗಂತ ಫಸ್ಟ್ ಗೊತ್ತಿರಬೇಕು. ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಅಂದರೆ 10% ಆಫ್ ಆ್ಯಕ್ಚುಯಲ್ ವೆಯ್ಟ್ 6 ಮಂತ್ಸಲ್ಲಿ ಕಡಿಮೆ ಆಗೋದು. ಅಂದರೆ ಇವಾಗ 60 kg ಇದ್ದಾರೆ, 6 kg 6 ತಿಂಗಳಲ್ಲಿ ಕಡಿಮೆ ಆಗಿದ್ದಾರೆ ಹೆಂಗಂದರೆ ಅದು ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್. ಎಕ್ಸಸೈಸು ಡಯಟ್ ಆ ಥರ ಏನು ಮಾಡ್ದೇ ವೆಯ್ಟ್ ಲಾಸ್ ಆಗಿದ್ರೆ ಇದು ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಅಂತ. ವಾಲಂಟರಿ ವೆಯ್ಟ್ ಲಾಸ್ನ ಇದನ್ನು ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಈಗ ಸಡನ್ನಾಗಿ ವೆಯ್ಟ್ ಲಾಸ್ ಆಗಿದ್ದಾರೆ ಹೆಂಗಂದರೆ ಅದಕ್ಕೆ ಕಾಸಸ್ ಏನೇನಿರುತ್ತೆ ಅನ್ನೋದು ತಿಳ್ಕೊಬೇಕು. ಒಂದು ಥೈರಾಯ್ಡ್, ಹೈಪರ್ ಥೈರಾಯ್ಡ್ ಅಂದರೆ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆದರೆ ಅವಾಗ ವೆಯ್ಟ್ ಲಾಸ್ ಆಗುತ್ತೆ. ಮತ್ತು ಅದು ಅದ್ರ ಜೊತೆ ಬೇರೆ ಸಿಂಪ್ಟಮ್ಸು ಇರುತ್ತೆ. ಒಂದು ತುಂಬ ಸೆಕೆ ಆಗೋದು, ತುಂಬ ಬೆವರೋದು, ಮತ್ತು ಎದೆ ಬಡ್ತ ಜೋರಾಗೋದು, ಈ ಥರದ್ದೆಲ್ಲ ಸಿಂಪ್ಟಮ್ಸು ಇರುತ್ತೆ. ಬರೀ ವೆಯ್ಟ್ ಲಾಸ್ ಅಷ್ಟೇ ಇರಲ್ಲ. ಅದು ಬಿಟ್ಟರೆ ಬೇರೆ ಶುಗರ್ ಏನಾದರೂ ಬಂದಾಗಲೂ ವೆಯ್ಟ್ ಲಾಸ್ ಆಗುತ್ತೆ. ಮತ್ತು ವಯಸ್ಸಾದವರಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಕ್ಯಾನ್ಸರ್, ಯಾವುದೇ ಕ್ಯಾನ್ಸರ್ ಆಗಲಿ ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಶುಗರ್, ಥೈರಾಯ್ಡ್ ಮತ್ತು ಈ ಕ್ಯಾನ್ಸರ್ ಅಥವಾ ಬೇರೆ ಕಾಯಿಲೆಯಿಂದ ವೆಯ್ಟ್ ಲಾಸ್ ಆಗ್ತಾ ಇದೆ. ಏನು ಡಿಫ್ರೆನ್ಸ್ ಅಂದರೆ ಶುಗರ್ BP ಬಂದಾಗ ಹೊಟ್ಟೆ ಹಸಿವು ನಾರ್ಮಲಾಗೇ ಇರುತ್ತೆ, ಅಂದರೆ ನಾರ್ಮಲಾಗೇ ಊಟ ಮಾಡ್ತಾ ಇರ್ತಾರೆ. ಇನ್ನೂ ಥೈರಾಯ್ಡ್ ಹಂಗಂತ ಹೇಳಿದಾಗ ಅವ್ರಿಗೆ ಇನ್ನೂ ಥೈರಾಯ್ಡ್ ಶುಗರ್ ಅಂದರೆ ಅವ್ರಿಗೆ ಇನ್ನೂ ಅಪಟೈಟ್ ಜಾಸ್ತಿನೇ ಆಗಿರುತ್ತೆ, ಊಟ ಜಾಸ್ತಿನೇ ಬೇಕು ಅನ್ಸುತ್ತೆ, ಆದರೂ ಊಟನೂ ಜಾಸ್ತಿನೇ ಮಾಡ್ತಾ ಇರ್ತಾರೆ, ಆದರೂ ವೆಯ್ಟ್ ಲಾಸ್ ಆಗುತ್ತೆ. ಅದು ಥೈರಾಯ್ಡ್ ಶುಗರ್ದು ಸ್ಪೆಸಿಫಿಕ್ ಫ್ಯಾಕ್ಟರ್. ಬಟ್ ಬೇರೆ ಕಾಯಿಲೆಗಳೇನು ಅಂದರೆ ಅಲ್ಲಿ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂದರೆ ಆ್ಯಕ್ಚುಲಿ ಅವರಿಂದ ಊಟ ಮಾಡೋಕ್ಕಾಗ್ತಾ ಇರಲ್ಲ, ಅಪಟೈಟೇ ಕಮ್ಮಿ ಆಗಿರುತ್ತೆ, ಅದರಿಂದ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ.